ಬಜೆಟ್ ಅಧಿವೇಶನ ಆರಂಭ ಆಗ್ತಾ ಇರ್ತಕ್ಕಂಥದ್ದು ಮೊದಲವಾಗಿ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡ್ತಾರೆ. ಅದಕ್ಕೆ ಮೈತ್ರಿ ಪಕ್ಷಗಳು ಜೆಡಿಎಸ್ ಮತ್ತು ಬಿಜೆಪಿ ಸಾಕಷ್ಟು ವಿರೋಧವನ್ನು ಮಾತಾಡ್ತಕ್ಕಂಥದ್ದು. ನಮ್ಮ ಜೊತೆ ಇದ್ದಾರೆ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಪರಿಷತ್ನ ಚಲವಾದಿ ನಾರಾಯಣಸ್ವಾಮಿ ಅವರು. ಸರ್, ಏನಕ್ಕೆ ಸರ್ ನಿಮ್ಮ ಹೋರಾಟ ಇವತ್ತು? ನಮ್ಮ ಹೋರಾಟ ರಾಜ್ಯಪಾಲರ ವಿರುದ್ಧ ಅಲ್ಲ. ನಮ್ಮ ಹೋರಾಟ ಇರತಕ್ಕಂಥದ್ದು ಈ ಸರ್ಕಾರದ ನಡೆಯ ವಿರುದ್ಧ. ಪ್ರತಿ ಹೆಜ್ಜೆಯಲ್ಲೂ ನಮ್ಮ ರಾಜ್ಯಪಾಲರನ್ನ ವಿರೋಧಿಸತಕ್ಕಂಥ ಕೆಲಸವನ್ನ ಈ ಸರ್ಕಾರ ಮಾಡುತ್ತೆ. ಅವರ ಅಧಿಕಾರವನ್ನ ಮೊಟಕುಗೊಳಿಸತಕ್ಕಂಥ ತೀರ್ಮಾನಗಳನ್ನ ತೆಗೆದುಕೊಳ್ಳುತ್ತೆ. ಹಾಗಿದ್ದ ಮೇಲೆ ಈಗ ಯಾಕೆ ನೀವು ಅವ್ರನ್ನ ಜಂಟಿ ಸದನಕ್ಕೆ ನೀವು ಕರೀತಿದ್ದೀರಿ? ನಿಮ್ಮದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ? ಆ ಕಾರಣದಿಂದ ನಾವಿವತ್ತು ಇಲ್ಲಿ ಹೊರಗಡೆ ಅದನ್ನು ವಿರೋಧಿಸಿ ನಾವು ಒಂದು ಪ್ರದರ್ಶನ ಮಾಡ್ತೀವಿ. ಜೊತೆಗೆ ಅವರು ಭವಿಷ್ಯ ತಿಳ್ಕೊಂಡಿದ್ದಾರೆ. ಗವರ್ನರ್ ಪೋಸ್ಟ್ ಮ್ಯಾನ್ ಅನ್ಕೊಂಡಿದ್ದಾರೆ ಈ ಸರ್ಕಾರ. ಈಸ್ ನಾಟ್ ಎ ಪೋಸ್ಟ್ ಮ್ಯಾನ್, ಈಸ್ ದಿ ಹೆಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ಗೆ ನೀವು ಎಷ್ಟು ಬೆಲೆ ಕೊಡ್ತೀರೋ ಅಷ್ಟೇ ಬೆಲೆಯನ್ನ ಗವರ್ನರ್ಗೂ ಕೊಡಬೇಕು. ಇಲ್ಲ ಅಂತಂದ್ರೆ ನಿಮ್ಮ ಈ ನಡೆಯನ್ನ ನಾವು ವಿರೋಧಿಸತಕ್ಕಂಥದ್ದು ನಮ್ಮ ಹಕ್ಕು. ಸರ್, ಪ್ರತಿ ಒಂದು ಸಂಪ್ರದಾಯ ಸರ್, ರಾಜ್ಯಪಾಲರನ್ನು ಕರೆಸಿ ಭಾಷಣ ಮಾಡಿಸೋದು, ಸರ್ಕಾರದ ಅಭಿವೃದ್ಧಿ ಡೆವಲಪ್ಮೆಂಟ್ ಗಳನ್ನ ಹೇಳ್ಸೋದು, ಅದನ್ನೇ ನೀವು ಬೇಡ ಅಂತ ಹೇಳ್ಬೋದು ಸರ್? ನಾನು ಬೇಡ ಅಂತ ಹೇಳೋದಿಲ್ಲ. ಅವರನ್ನು ಕರೆಸಿ ಆ ಸಂಪ್ರದಾಯವನ್ನು ಮುಂದುವರಿಸಿ. ಆದ್ರೆ ನೀವು ಅದ್ರ ಹಿಂದ್ಗಡೆ ಮಾಡ್ತಾ ಇರ್ತಕ್ಕಂಥ ಸಂಪ್ರದಾಯ ಯಾವುದು? ಅವರ ಹಕ್ಕು. ನೀವು ಯಾವುದೇ ಒಂದು ಬಿಲ್ ಪಾಸ್ ಆದ್ರೆ ಗವರ್ನರ್ ಕಳಿಸ್ತೀರಿ. ಅವರಿಗೆ ನೀವು ವಿವರಣೆಯೊಂದಿಗೆ ಕೊಡಬೇಕು, ಯಾಕೆ ಏನಕ್ಕೆ ತಂದಿದ್ದೀವಿ ಅಂತ. ಅದಾದ್ಮೇಲೆ ಅವರು ಸಹಿ ಮಾಡಿ ಕಳಿಸ್ತಾರೆ. ನೀವು ಸರಿಯಾಗಿ ಅವರಿಗೆ ವಿವರಣೆ ಕೊಡದೇ ಇದ್ದಾಗ ಅವರು ವಿವರಣೆ ಕೇಳ್ತಾರೆ. ಕೇಳೋದು ತಪ್ಪು ಅನ್ನೋದಾದ್ರೆ ನೀವು ಗವರ್ನರ್ ಏನ್ ಬೆಲೆ ಇದೆ ನಿಮಗೆ? ಕೇಳಿದ್ದು ವಿವರಣೆ ಕೊಡಿ. ಅದನ್ನು ಬಿಟ್ಬಿಟ್ಟು ಅವರ ಅಧಿಕಾರವನ್ನೇ ನಾವು ತೆಗೆದುಬಿಡ್ತೀವಿ ಅಂದ್ರೆ ಗವರ್ನರ್ ಬೇಡವಾ? ನೀವು ಇದು ಪ್ರಜಾಪ್ರಭುತ್ವ ವಿರೋಧಿ ನಡೆಯಲ್ವಾ? ಸಂವಿಧಾನ ವಿರೋಧಿ ನಡೆಯಲ್ವಾ? ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನ್ ನೋಡಿ ಫೋಟೋಗಳು ಹಾಕೊಂಡಿರೋದು. ಸಂವಿಧಾನ 75 ವರ್ಷ ಅಮೃತ ಮಹೋತ್ಸವ, ಇವೆಲ್ಲ ಮಹೋತ್ಸವ ಮಾಡೋದ್ರ ಬದಲು ಗವರ್ನರ್ಗೆ ಮೊದಲು ಗೌರವಿಸಿದ್ರೆ ಸಂವಿಧಾನಕ್ಕೆ ಮಹತ್ವ ಬರುತ್ತೆ. ಇನ್ನೊಂದೀಗ ಬಜೆಟ್ ಸೆಷನ್ ಸಹ ಸ್ಟಾರ್ಟ್ ಆಗ್ತಾ ಇದೆ. ನಿಮ್ಮ ಒಂದು ಬಿಜೆಪಿಯ ತಂತ್ರಗಾರಿಕೆ ಯಾವ ರೀತಿ ಇರುತ್ತೆ ಸರ್ಕಾರದ ಅಟ್ಯಾಕ್? ಈಗ ತಂತ್ರಗಾರಿಕೆ ಮಾಡೋದಿದ್ರೆ ಇವತ್ತೇ ನನ್ನ ತಂತ್ರಗಾರಿಕೆಯನ್ನು ಹೇಳಿದ್ರೆ ನನ್ನ ಪ್ರಯೋಜನ ಇದೆಯಾ? ತಂತ್ರಗಾರಿಕೆ ನಾವು ಮಾಡ್ತೀವಲ್ಲ, ಆಮೇಲೆ ಗೊತ್ತಾಗುತ್ತೆ. ಮೀಸಲು ಹಣವನ್ನ ಸರ್ಕಾರ ದುರ್ಬಳಕೆ ಮಾಡ್ಕೊಳ್ತಾ ಇದೆ. ಸಂಪೂರ್ಣ ದುರ್ಬಳಕೆ ಮಾಡಿದೆ. SC ST ಗಳಿಗೆ ಇಟ್ಟಿರ್ತಕ್ಕಂಥ ಹಣವನ್ನ ಇವರು ದುರ್ಬಳಕೆ ಮಾಡಿದ್ದಾರೆ. 52,000 ಕೋಟಿ ಗ್ಯಾರಂಟಿಗಳಿಗಿಟ್ಟಿದೆ. ಎಲ್ಲರಿಗೂ ಗ್ಯಾರಂಟಿಗೆ ಹಣ ಕೊಡ್ತಾರೆ, ದಲಿತರಿಗೆ ಆ ಹಣ ಕೊಡದೆ ವಂಚನೆ ಮಾಡಿದ್ದಾರೆ. ಕೊನೆಯದಾಗಿ ಸಿಎಂ ಅವರು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ, ದಾಖಲೆ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ಅವರು, ಅಂದ್ರೆ ಅತಿ ಹೆಚ್ಚು ಬಾರಿ. ನೀವೇನು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀರಿ? ಇವ್ರ ಹತ್ರ ಏನು ಎಕ್ಸ್ಪೆಕ್ಟೇಷನ್ ಮಾಡಲ್ಲ ನಾವು. ಯಾಕೆಂದ್ರೆ 17 ಬಜೆಟ್ ಅವ್ರು ಮಾಡಿದ್ರು ಕೂಡ ವಿಶೇಷ ಕಾರ್ಯಕ್ರಮ ಈ ರಾಜ್ಯಕ್ಕೆ ಅವರು ಏನೂ ಕೊಟ್ಟಿಲ್ಲ. ಅವರ ಸಾಧನೆ ಶೂನ್ಯ. ಆ ಶೂನ್ಯ ಸಾಧನೆಯನ್ನ ನಾವೇನು ವಿಜೃಂಭಿಸಿ ಹೇಳಕ್ಕಾಗತ್ತೇನೋ? ಆದ್ರೆ ಇವತ್ತಿನವರೆಗೂ ವಿಶೇಷ ಕಾರ್ಯಕ್ರಮ ಅಂತ ಯಾವುದೂ ಬಂದಿಲ್ಲ ಅವ್ರದ್ದು. 17 ಯಾರೋ ಟೈಲರ್ ಒಂದು ಇದಾಕೊಂಡಿದ್ರಂತೆ, ಏಟ್ಗೇಳು ಅವರ ಟೈಲರ್ ಬೋರ್ಡ್ ಹೆಸರೇನೆ ಏಟ್ಗೇಳು. ಏನು ಅಂತಂದ್ರೆ ಒಂದಿನ ಅಡಿಗೆ ಮಾಡಿ ತಂದಿತ್ತಿದ್ರಂತೆ ಅಮ್ಮ ತಾಯಿ. ಆವಾಗ ಇವರು ಬೇಗ ಊಟ ಮಾಡಕ್ ಹೋಗ್ಲಿಲ್ಲ, ಯಾವ್ದೋ ಕೆಲಸ ಇದೆ ಅಂತ. ಅದಾದ್ಮೇಲೆ ಎಲ್ಲ ನೊಣಗಳು ಬಂದು ಕುಳಿತುಬಿಟ್ಟಿದ್ವಂತೆ. ಬಂದ ತಕ್ಷಣ ಹೋಗಿ ಕೋಪ ಬಂದು ಹಿಂಗ್ ಹೊಡೆದಂತೆ 7 ಸತ್ತೋದ್ವಂತೆ. ಅದಕ್ಕೆ ಅವನು ಏಟ್ಗೇಳು ಟೈಲರ್ ಅಂತ ಹಾಕೊಂಡಿದ್ನಂತ. ಹಂಗೆ ಇವರು ಇದು 17 ಅಲ್ಲ 17 ಅಷ್ಟೇ ಶೂನ್ಯ ಸಾಧನೆ. ಪರಿಷತ್ನ ವಿಪಕ್ಷ ನಾಯಕರಾಗಿ ಏನ್ ನೀವು ಸಲಹೆಯನ್ನು ಕೊಡ್ತೀರಾ? ಬಜೆಟ್ ಅಲ್ಲಿ ಯಾವ್ದನ್ನ ಸೇರಿಸಬೇಕು ಅಂತ ಸಿಎಂ ಅವರು? ಅಲ್ಲ, ಸೇರಿಸಬೇಕು ಅನ್ನೋದಕ್ಕೆ ಅವ್ರು ಏನ್ ಮಾಡ್ಯಾವ್ರಂತ ಇನ್ನೂ ಯಾರಿಗೂ ಗೊತ್ತಿಲ್ಲ. ಸೇರಿಸಬೇಕಂತ ಮೊದಲು ಅಭಿವೃದ್ಧಿ ಮಾಡಿ. ಶಾಸಕರು ಇವತ್ತಿನ ದಿವಸ ಜನರಿಗೆ ಮುಖ ತೋರಿಸಲಾರದಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದೀರಿ. ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂತಂದ್ರೆ ಆ ಶಾಸಕರುಗಳ ಗತಿ ಏನು? ಅವ್ರು ಯಾವ ರೀತಿ ಅವರ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಕೆಲಸ ಮಾಡಬೇಕು? ಮೊದಲು ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಿ ಅವರಿಗೆ. ಅದಾದ ನಂತರ ಇವತ್ತು ಕೆರೆ ಕಟ್ಟೆಗಳಲ್ಲಿ ನೀರು ನಿಲ್ಲಬೇಕು. ಯಾಕಂತಂದ್ರೆ ದನಕರುಗಳಿಗೆ ನೀರು ಬೇಕು. ಬೇಸಿಗೆ ಈ ರೀತಿ ವಿಪರೀತವಾಗಿರ್ತದೆ ಈ ಸಾರಿ. ಇಂಥವುಗಳ ಬೇಕಾದಷ್ಟಿದೆ ಅವ್ರಿಗೆ ಹೇಳೋದು. ನೀರಾವರಿಗೆ ಹಣ ಕೊಟ್ಟಿಲ್ಲ, ಯಾವುದಕ್ಕೂ ಅಭಿವೃದ್ಧಿ ಕೊಟ್ಟಿಲ್ಲ ಅಂದ್ರೆ ಮೊದಲು ಅದನ್ನು ಮಾಡದೇ ಇದ್ರೆ ನೀವೇನು ಮಾಡ್ದಂಗಾಯ್ತು? ಅದೇ 7 17 ಅಷ್ಟೇ. ಇದಿಷ್ಟು ಪರಿಷತ್ನ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಚಲವಾದಿ ನಾರಾಯಣಸ್ವಾಮಿ ಅವರ ಮಾತು. ಕ್ಯಾಮರಾಮನ್ ಜಯರಾಮ್ ಜೊತೆ ರಾಘವೇಂದ್ರ, ಪವರ್ ಟಿವಿ, ಬೆಂಗಳೂರು.